ಮಾಡಬಹುದು. ಆದರೆ ಇವತ್ತೇ ಮೊದಲನೇ ಸಲ ಅಧ್ಯಕ್ಷೆಯಾಗಿ ಪಂಚಾಯಿತಿ ಆಫೀಸ್ಗೆ ಕಾಲಿಡ್ತಿರೋದಲ್ವಾ, ಅಲ್ಲಿಂದಾನೇ ಕೆಲಸ ಶುರು ಮಾಡೋದು ಒಳ್ಳೆಯದು ಅಂತ ನನ್ನ ಆಸೆ. ಮನೇಲಿದ್ದಾಗ ಈ ಆಫೀಸ್ನೇ ಉಪಯೋಗಿಸ್ಕೋತೀನಿ, ಕೆಲಸದ ಸಮಯದಲ್ಲಿ ಅಲ್ಲಿಗೆ ಹೋಗ್ತೀನಿ. ಬೇಜಾರು ಮಾಡ್ಕೋಬೇಡಿ ಮಾವ. ಇದ್ರಲ್ಲಿ ಬೇಜಾರೇನಮ್ಮ ಬಂತು? ನೋಡು, ನನ್ನ ಸೊಸೆ ಎಷ್ಟು ಕಟ್ನಿಟ್ಟು ಅಂತ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದ್ ಸರಿ, ಏನ್ ಇಷ್ಟೊಂದು ಫೈಲ್ಗಳಿದೆ? ಎಲ್ಲಿಂದ ಬಂತು, ಹೇಗ್ ಬಂತು? ಗಾಬರಿ ಆಗ್ಬೇಡಮ್ಮ, ಹೊಸ ಫೈಲ್ಗಳು ಸದ್ಯಕ್ಕೆ ಖಾಲಿ ಇದ್ದಾವೆ. ಓಹೋ, ಇನ್ನೇನು ಜನ ಪೇಪರ್ ತರ್ತಾರಲ್ಲ, ಅದೇ ಅರ್ಜಿಗಳು, ಟೆಂಡರ್ಗಳು ಅವೆಲ್ಲ ಬಂದ್ಮೇಲೆ ಪೇಪರ್ ತುಂಬಿಸಿಡ್ತೀನಿ, ಆಯ್ತಾ? ಬಂಗಾರಿ, ಹೆಂಗೋ ನನ್ನ ಮನವಿ ಪತ್ರ ಇದೆಯಲ್ಲ, ಅದನ್ನೇ ಮೊದಲಿಟ್ಬಿಡ್ಲಾ? ಅಮ್ಮ, ಇದೇ ನಿಮ್ಮಿಬ್ಬರದು ಪಿಸ್ ಪಿಸ? ಅಪ್ಪ, ಅದು ಏನಿಲ್ಲ ಮಾವ, ಬೇಗ ಹೋಗಿ ರೆಡಿಯಾಗಿ. ಇವಳಲ್ಲೇ ಹೋಗಿ ಕೆಲ್ಸ ದಬಾಕ್ಬೇಕಾಗಿತ್ತಾ? ಅದೇನೇ ದಬಾಕದಿದ್ರು ಇಲ್ಲೇ ದಬಾಕಿದಿದ್ರೆ ಟೇಬಲ್ ಕೆಳಗೆ, ಟೇಬಲ್ ಮ್ಯಾಗೆ, ಟೇಬಲ್ ಪಕ್ಕದಾಗೆ ಎಲ್ಲಾದ್ರೂ ಒಂದ್ ಕಡೆ ಕಮಾಯಿ ಮಾಡ್ಬೋದಾಗಿತ್ತಾ? ಅಮ್ಮ, ಪಾಲಿಗೆ ಬಂದಿದ್ದೆ ಪಂಚಾಮೃತ. ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ವಶ ಮಾಡ್ಕೊಳ್ಳೋಣ. ಒಟ್ನಲ್ಲಿ ನಿಂದ್ 2 ಚೈನು 2 ಬಳೆ ವಾಪಸ್ ಬಂದ್ರೆ ಆಯ್ತು. ನಿನ್ನ 2 ಚೈನು 2 ಬಳೆ ಅಂತೆ. ನಾನು ಹಂಡೆ ಹಂಡೆ ದೋಚನ ಅಂತಿದ್ರೆ ಪಾಲಿಗೆ ಬಂದಿದ್ ಪಂಚಾಮೃತ ಅಂತೆ. ಪಂಚಾಮೃತ ಎಂತ ಗಂಡ್ ನೆಕ್ತಿಯಾ? ನಡಿ, ನಾವು ರೆಡಿ ಆಗನ. ಇಲ್ಲ ಅಂದ್ರೆ ಇವ್ರೆಲ್ರೂ ನಮ್ಮನ್ ಬಿಟ್ಟೆ ಹೊಂಟೈತಾರೆ. ನಡಿ ನಡಿ. ಆ ಜ್ಯೋತಿ, ಶ್ರೀರಾಮ್ ಬಗ್ಗೆ ಏನ ತಿಳಿದ್ರು, ಏನ ಗೊತ್ತಾದ್ರು ನನಗೊಂದು ಫೋನ್ ಮಾಡ. ಶ್ರೀರಾಮ್ ವಿಚಾರವಾಗಿ ಜ್ಯೋತಿ ಹತ್ರ ವಿಚಾರಣೆ ಮಾಡ್ತಿದ್ದಾರೆ ಅಂದ್ರೆ ಅಪಾಯ ತುಂಬಾ ಹತ್ರದಲ್ಲೇ ಇದೆ ಅಂತ ಆಯ್ತು.